ನನ್ನನ್ನು ಕೊಂಡುಕೊಳ್ಳುವವರು ಇನ್ನೂ ಹುಟ್ಟಿಲ್ಲ. ಕುಮಾರಸ್ವಾಮಿ: ನನ್ನನ್ನು ಯಾರೂ ಕೊಂಡುಕೊಳ್ಳಲು ಆಗುವುದಿಲ್ಲ. ಅಂಥವರು ಇನ್ನೂ ರಾಜ್ಯದಲ್ಲಿ ಹುಟ್ಟಿಲ್ಲ. ನನ್ನ ಧ್ವನಿಯನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದರು. ಡಿಎಲ್ಎಫ್ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ತಮ್ಮ ವಿರುದ್ಧದ ಆರೋಪದ ಬಗ್ಗೆ ಇಲ್ಲಿ ಭಾನುವಾರ ಪ್ರತಿಕ್ರಿಯಿಸಿದ ಅವರು, ಕೇರಳದ ಕಾಂಗ್ರೆಸ್ ಮುಖ್ಯಮಂತ್ರಿಗೂ ಪ್ರಧಾನಿಯಾಗಲು ಹೊರಟಿರುವ ದೆಹಲಿ ವ್ಯಕ್ತಿಗೂ ಡಿಎಲ್ಎಫ್ಗೂ ಸಂಬಂಧವೇನು ಎಂಬುದನ್ನು ಹೇಳಲಿ. ಆಗ ಸತ್ಯವೆಲ್ಲವೂ ಗೊತ್ತಾಗುತ್ತದೆ. ರಾಜ್ಯದಲ್ಲಿ ಸರ್ಕಾರ ಅವರದ್ದೇ ಇದೆಯಲ್ಲವೇ, ತನಿಖೆ ಮಾಡಿಸಲಿ ಎಂದರು. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಸಿಂಗಾಪುರದಲ್ಲಿ ಒಂದು ಕಂಪನಿ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆ ವ್ಯವಸ್ಥೆ ನಿರ್ವಹಿಸಲು ತಯಾರಿಸಿರುವುದಾಗಿ ಹೇಳಿತ್ತು. ಅದು ಸಿಂಗಾಪುರದಲ್ಲಿ ಹೇಗೆ ಅನುಷ್ಠಾನಗೊಳಿಸಿದೆ ಎಂಬುದನ್ನು ನೋಡಲೆಂದು ನಾನು ಅಧಿಕಾರಿಗಳ ನಿಯೋಗ ಕರೆದೊಯ್ದಿದ್ದೆ. ಆಗ ನೈಸ್ ವ್ಯಕ್ತಿಯೂ ಬಂದಿದ್ದರು. ಅವರಿಗೆ ಏನು ಹೇಳಿ ಕಳಿಸಿದೆ ಎಂಬುದನ್ನು ಕೇಳಲಿ. ಲಾಟರಿ ನಿಷೇಧಿಸುವಾಗ ತಮಿಳುನಾಡಿನಿಂದ ಬ್ಯಾಗ್ ಹಿಡಿದುಕೊಂಡು ಬಂದು ನನ್ನಿಂದ ಉಗಿಸಿಕೊಂಡವರು ಯಾರು ಎಂದು ಕೇಳಿದರು. ಇವರೆಲ್ಲರೂ ದಲಿತರ ಭೂಮಿಯನ್ನು ಪಡೆದುಕೊಳ್ಳಲು ಯಾವ್ಯಾವ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, ಏನೇನು ವ್ಯಾಪಾರ ಮಾಡುತ್ತಾರೆ ಎಲ್ಲವುದನ್ನು ನನಗೆ ಗೊತ್ತಿಲ್ಲವೇ ಎಂದರು. ರಾಜ್ಯದಲ್ಲಿ ವಿರೋಧ ಪಕ್ಷವು ವಿಫಲವಾಗಿದೆ. ಅವ್ಯವಹಾರ ಅಕ್ರಮಗಳ ಬಗ್ಗೆ ನಾವು ಮಾತನಾಡಿದರೆ ಗೌರವ ಕೊಡದೆ ಹಣ ಅಧಿಕಾರದ ಮೊದಲಲ್ಲಿ ಸರ್ಕಾರ ಹೋಗುತ್ತಿದೆ ಎಂದರು.